ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಮೆಗಾ ಕ್ಲೈಮ್ಯಾಕ್ಸ್ ಹತ್ರ ಬರ್ತಾ ಇದೆಯಾ ಅಂತ ಅನಿಸ್ತಿದೆ. ಈ ಡೆವಲಪ್ಮೆಂಟ್ ನೋಡಿದ್ರೆ ಸಿದ್ದು ಆಪ್ತ ಈಗ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಖರ್ಗೆಯವರ ಮೂಲಕ ರಾಹುಲ್ ಗಾಂಧಿ ಸಂದೇಶ ಡಿಕೆ ತಲುಪಿರೋ ಹೊತ್ತಲ್ಲಿ ಮಾತಪ್ಪಲ್ಲ, ಬಟ್ ಸಮಯ ಬೇಕು ಅನ್ನುವ ಸಂದೇಶ ಎರಡೆರಡು ಕಡೆಯಿಂದ ಡಿಕೆ ತಲುಪಿರೋ ಹೊತ್ತಲ್ಲೇ ಎಂಥ ದಾಳ ಉರುಳಿಸಿದ್ದಾರೆ ನೋಡಿ ಸಿದ್ದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಕೈಪಾಳ್ಯದಲ್ಲಿ ಬಲು ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರು, ಈಗಾಗಲೇ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ಮೂಲಕ ಏನು ಸಂದೇಶ ಬಂದಿದೆ ಡಿಕೆಗೆ ಅನ್ನೋದನ್ನೇ ಮುಂದೆ ಇಟ್ಟಿದ್ದೀವಿ. ಅದು ಒಂದಲ್ಲ, ಎರಡು ಮೂರು ಕಡೆಯಿಂದ ಬಂದಿರೋದು. ನಂಬರ್ 1, ಚಲುವರಾಯಸ್ವಾಮಿ ಅವರ ಬಳಿ ವಿಮಾನದಲ್ಲಿ ಖರ್ಗೆ ಅವರು ಹೇಳಿದ್ದು, ಒಟ್ಟಿಗೆ ಬ್ಯಾಂಗ್ಳೂರಿಗೆ ಬಂದಿಳಿಯೋ ಸಮಯದಲ್ಲಿ. ಮತ್ತೊಂದು ಕಡೆ ಜಾರ್ಜ್ ಅವರ ಮೂಲಕ ಬಂದಿರೋ ಸಂದೇಶ, ಸಂಯಮ ಕಳ್ಕೊಳ್ಬೇಡಿ, ದುಡುಕಬೇಡಿ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನೀವು ಸ್ವಲ್ಪ ತಾಳ್ಮೆಯಿಂದಿರಿ ಅಷ್ಟೇ ಅಂತ ಜಾರ್ಜ್ ಅವರು ಬಂದು ಸಂಧಾನ ಮಾಡಿದ್ದಾರೆ. ಹೈಕಮಾಂಡ್ ಪರವಾಗಿ ನೋಡಿದ್ದೀವಿ. ಮತ್ತು ಚಲುವರಾಯಸ್ವಾಮಿ ಅವ್ರ ಬಳಿ ಸಂಕ್ರಾಂತಿ ಆದಮೇಲೆ ಆಗ್ಬೋದು, ಬಜೆಟ್ ಅಧಿವೇಶನ ಆದಮೇಲೂ ಆಗ್ಬೋದು, ಯಾಕಷ್ಟು ಗಡಿಬಿಡಿ ಮಾಡ್ತಿದ್ದಾರೆ ಡಿ ಕೆ ಅನ್ನುವ ಮೂಲಕ. ಆಗುತ್ತೆ, ಸ್ವಲ್ಪ ತಡ ಆಗಬಹುದು, ನವೆಂಬರಲ್ಲೇ ಆಗಬೇಕು ಅಂದ್ರೆ ಕಷ್ಟ ಅನ್ನೋ ಅರ್ಥದ ಮೆಸೇಜ್ ಬಂತು. ಈ ಹೊತ್ತಲ್ಲಿ ನೋಡಿ ಸಿದ್ದರಾಮಯ್ಯನವರು ಏನಂದ್ರು, ನೀವು ನೋಡಿರ್ತೀರ ಈ ವಿಡಿಯೋನ. ಏನು ಸಿದ್ದರಾಮಯ್ಯನವರು ಏನಂತ ಹೇಳಿದ್ರು, ಹೈಕಮಾಂಡ್ ಹೇಳಿದ್ರೆ ನಾನು ಒಪ್ಕೊಳ್ತೀನಿ, ಅವರು ಬಿಡಿ ಅಂದರೆ ಬಿಡ್ತೀನಿ, ಇರು ಅಂದರೆ ಇರ್ತೀನಿ ಅಷ್ಟೇ, ನಾನು ಕೇಳಬೇಕು, ಡಿ ಕೆನೂ ಕೇಳಬೇಕು, ಅದರಲ್ಲಿ ಏನಿದೆ ಅನ್ನೋ ರೀತಿ ತುಂಬ ಸಾಫ್ಟಾಗಿ ಮಾತಾಡಿದ್ರು ಅವರು. ಅಂದರೆ ಮೇಲ್ನೋಟಕ್ಕೆ ಹೇಗೆ ಅನ್ನಿಸ್ತು, ಇಷ್ಟು ದಿನ 5 ವರ್ಷ ನಾನೇ CM, ಯಾಕೆ ನಿಮಗೆ ಡೌಟು, ನಿನಗೆ ಯಾಕಪ್ಪ ಬಂತು ಡೌಟ್ ಅಂತ ಮೀಡಿಯಾದ ಮೇಲೆ ಗದರ್ತಿದ್ರು ಈ ಪ್ರಶ್ನೆ ಕೇಳಿದ್ರೆ. ಬಟ್ ಇವತ್ತು ಅಚ್ಚರಿ ಅನ್ನುವಂತೆ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ, ಹೈಕಮಾಂಡ್ ಹೇಳಿದ್ರೆ ಕೇಳಬೇಕಾಗತ್ತೆ, ಮುಂದುವರಿ ಅಂದರೆ ಮುಂದುವರಿತೀನಿ ಅನ್ನುವ ಮೂಲಕ ಏನೋ ಇರೋದು ಹೌದು ಅನ್ನೋದನ್ನು ಅವ್ರು ಸ್ಪಷ್ಟಪಡಿಸ್ದಂಗಾಯ್ತು ಒಂದು ಆಯಾಮದಲ್ಲಿ. ಸುಮ್ಮನೆ ಸಿದ್ದರಾಮಯ್ಯನವರಂಥ ನಾಯಕರು ಹೈಕಮಾಂಡ್ ಇಳಿ ಅಂದರೆ ಇಳಿತೀನಿ, ಇರು ಅಂದರೆ ಇರ್ತೀನಿ ಅನ್ನೋ ಮಾತಾಡೋಕ್ಕಾಗತ್ತಾ? ಏನೋ ಒಂದು ಮಾತಾಗಿದ್ದು ಹೌದು ಅನ್ನೋ ಅರ್ಥ ಅಲ್ಲಿ ಕೊಡ್ತು. ಆದರೆ ಇನ್ನೂ ಒಂದು ಅರ್ಥ ಇದೆ ಇದರಲ್ಲಿ, ಬಹಳ ದೊಡ್ಡ ಸಂದೇಶ ಕೊಟ್ಟಿದ್ದಾರೆ ಅಹಿಂದ ಸಮುದಾಯಕ್ಕೆ. ಏನು ಸಂದೇಶ? ನನಗೆ ಇಳಿಯೋಕೆ ಇಷ್ಟ ಇಲ್ಲ, ನಾನು ಫಿಟ್ ಆಗಿದ್ದೀನಿ. ಡಿ ಕೆ ಹೇಳಿದ್ರಲ್ಲ ಅದೇ ಥರ, ಪೊಲಿಟಿಕಲಿ, ಮೆಂಟಲಿ, ಫಿಸಿಕಲಿ ಎಲ್ಲ ಥರ ನಾನು ಫಿಟ್ ಆಗಿದ್ದೀನಿ, 5 ವರ್ಷ ಕಂಪ್ಲೀಟ್ ಮಾಡೋಕೆ ಆಸೆ ಇದೆ, ಮಾಡಬೇಕಾಗಿರೋ ಕೆಲಸ ಬಾಕಿ ಇದೆ, ಆದರೆ ಹೈಕಮಾಂಡ್ ನನ್ನನ್ನು ಇಳಿಸ್ತು. ಈಗ ಹೇಳ್ತಿರೋದು ಅದೇ ಅಲ್ವಾ, ಅವ್ರು ಇಳಿಸಿದ್ರೆ ಇಳಿತೀನಿ ಅನ್ನೋ ಅರ್ಥ ಅಲ್ವಾ ಅದು, ಹೇಳಿದ್ರೆ ಇಳಿತೀನಿ. ಸೊ ನಾಳೆ ಇಳಿಸಿದ್ರೆ ಏನಾಗುತ್ತೆ, ಕೆಲಸ ಮಾಡೋಕೆ ಇಷ್ಟಪಡ್ತಿದ್ರು, ಎಲ್ಲ ರೀತಿಯಲ್ಲಿ ಫಿಟ್ ಆಗಿದ್ರು ಕೂಡ ಇಳಿಸಿದ್ರು ಒತ್ತಾಯ ಮಾಡಿ, ಯಡಿಯೂರಪ್ಪನವ್ರಿಗೆ ಮಾಡ್ದಂಗೆ ಮಾಡಿದ್ರು ಅನ್ನೋ ಮೆಸೇಜು ಸಮುದಾಯಕ್ಕೆ ಪಾಸ್ ಆಗತ್ತೆ. ಆ ಸಂದೇಶ ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು. ಆ ಮೂಲಕ ಹೇಳಿದ್ರೆ ರೆಡಿ, ಏನು ಮಾಡೋಕ್ಕಾಗತ್ತೆ, ನೀವು ಕಳಿಸ್ತೀರಾ ಅಂದರೆ ಕಳಿಸಿ ನನ್ನನ್ನು ಹೊರಗೆ ಅನ್ನೋ ಅರ್ಥದಲ್ಲಿ ಬಿಗ್ ಮೆಸೇಜನ್ನೇ ಕೊಟ್ಟಿದ್ದಾರೆ. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಆಪ್ತ ನಾಯಕ, ಸೀನಿಯರು, ಹೈಕಮಾಂಡ್ಗೆ ಕ್ಲೋಸ್ ಆಗಿರುವ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಿದ್ದಾರೆ. ಈಗ ವಿದೇಶದಿಂದ ವಾಪಸ್ ಆಗ್ತಾ ಇದ್ದ ಹಾಗೆ ಇನ್ನೂ ಖರ್ಗೆ ಅವರು ಭೇಟಿ ಆಗಿಲ್ಲ, ಅವ್ರಿಗೆ ಹೊರಡ್ತಿದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಕರ್ನಾಟಕ ವಿಚಾರದಲ್ಲಿ ಖರ್ಗೆ ರಾಹುಲ್ ಗಾಂಧಿ ಅವ್ರ ಮಧ್ಯೆ ಒಂದು ಮೀಟಿಂಗ್ ಆಗುತ್ತೆ. ಅದಾದಮೇಲೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಡೆಲ್ಲಿಗೆ ಕರೆಸ್ಕೊಳ್ತಾರೆ. ಎಲ್ಲರಿಗಿಂತ ಮುಂಚೆ ಈಗ ಹರಿಪ್ರಸಾದ್ ಅವರು ಭೇಟಿಯಾಗಿರೋದು. ಹರಿಪ್ರಸಾದ್ ಅವರು ನ್ಯೂಟ್ರಲ್ಲ, ಸದ್ಯದ ಮಟ್ಟಿಗೆ ಅವರು ಸಿದ್ದು ಪರ ಇದ್ದಾರೆ. ಡಿ ಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಉರಿದು ಬೀಳ್ತಾರೆ ಅವರು. ಸಿದ್ದರಾಮಯ್ಯನವ್ರ ಪರ ನೇರ ಬ್ಯಾಟ್ ಬೀಸ್ತಾರೆ. ಸಿದ್ದರಾಮಯ್ಯನವರು ಅವ್ರ ಮನೆಗೇ ಹುಡ್ಕೊಂಡು ಹೋಗಿ, ಹರಿಪ್ರಸಾದ್ ಅವ್ರ ಮನೆಗೇ ಹೋಗಿ ಮಾತಾಡಿಸ್ಕೊಂಡು ಬಂದಿದ್ದು ನೆನಪಿದೆ. ಇನ್ನು ಸಚಿವ ಸಂಪುಟ ವಿಸ್ತರಣೆ ಆದರೆ ಹರಿಪ್ರಸಾದ್ ಅವರು ಇನ್ನಾಗ್ತಾರೆ, ಅದರಲ್ಲೂ ಪ್ರಮುಖ ಖಾತೆ ಅವರ ಹೆಗಲಿಗೆ ಬೀಳುತ್ತೆ. ಸಿದ್ದರಾಮಯ್ಯನವರು ಮಾತು ಕೊಟ್ಟಂಗೆ ಕಾಣಿಸ್ತಿದೆ. ಡೆಲ್ಲಿಲೂ ಮೊನ್ನೆ ಸಿದ್ದರಾಮಯ್ಯನವರು ಹರಿಪ್ರಸಾದ್ ಅವರು ಒಟ್ಟಿಗೆ ಮಾತಾಡಿದ್ದು ಎಲ್ಲ ಗಮನ ಸೆಳೆದಿತ್ತು. ಈಗ ಸಿದ್ದರಾಮಯ್ಯನವರ ಪರವಾಗಿಯೇ ಹೋದ್ರ ಆ ಸಂದೇಶ ಹೊತ್ತು ಹರಿಪ್ರಸಾದ್ ಅಂತ ಅನಿಸ್ತಿದೆ. ಅಂದರೆ ಈಗ ರಾಹುಲ್ ಗಾಂಧಿಯವರೇ ಅಂತಿಮ, ಖರ್ಗೆ ಅವರು ಕೂಡ ನನ್ನ ಹತ್ರ ಆಗಲ್ಲ ಅಂತ ಹೇಳಿದ್ದಾಗಿದೆ. ವೇಣುಗೋಪಾಲ್ ಅವರು ಓಡೋಡು ಬಂದರು, ಎಲ್ಲಿ ಕೈ ಮೀರಿ ಹೋಗುತ್ತೋ ಡಿ ಕೆ ತಗೊಂಡಿರೋ ನಿರ್ಧಾರ, ಏನು ಕಥೆನೋ, BJP ಅವರು ಕಾಯ್ತಿದ್ದಾರ, ಕಾಲ್ಗಳು ಬಂದಿವೆ, ಕನೆಕ್ಷನ್ ಏನು, ಕುಮಾರಸ್ವಾಮಿ ಅವ್ರ ಕಥೆ ಏನು, ಇದೆಲ್ಲ ಚರ್ಚೆ ಆಗ್ತಿರೋದು. ಹೈಕಮಾಂಡ್ಗೆ ಎಷ್ಟು ಟೆನ್ಷನ್ ಮಾಡಿದೆ ಅಂದರೆ ವೇಣುಗೋಪಾಲ್ ಅವರು ಓಡ್ ಬಂದಿದ್ದಾರೆ, ಅಲ್ಲಿಗೆ ಹೋಗ್ತಿದ್ದಾರೆ, ಇಲ್ಲಿಗೆ ಹೋಗ್ತಿದ್ದಾರೆ, ಏನೇ ಇರಬಹುದು. ಬಟ್ ಕರ್ನಾಟಕದಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಕೈ ಮೀರಿ ಹೋಗ್ತಿದೆ ಅಂತಾನೆ ಬ್ಯಾಕ್ ಟು ಬ್ಯಾಕ್ ನಾಯಕರು ಓಡೋಡು ಬರ್ತಿರೋದು. ಈಗ
ಅದೆಲ್ಲ ನೋಡ್ತಿದ್ದೀವಲ್ಲ. ಈಗ ಅಲ್ಟಿಮೇಟ್ಲಿ ಯಾರು ಇದನ್ನು ರಿಸಾಲ್ವ್ ಮಾಡಬೇಕು? ರಾಹುಲ್ ಗಾಂಧಿ ಅವರು ಮಾಡಬೇಕು. ರಾಹುಲ್ ಗಾಂಧಿ ಅವರು ನಿರ್ಧಾರ ತಗೊಳ್ಳೋ ಹೊತ್ತಲ್ಲಿ ಹರಿಪ್ರಸಾದ್ ಅವರು ಭೇಟಿಯಾಗಿರೋದು. ಏನು ಹೇಳ್ತಾರೆ ಅಥವಾ ನಾವು ಕೇಳೋದು? ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ಅದನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಅವರು ಬೆಳಗ್ಗೆ ಹೇಳಿದ್ರು ಸರ್, ಒಂದ್ ಮಾತು ಹೈಕಮಾಂಡ್ ಹೇಳಿದ್ರೆ ಎಲ್ಲೋ ಮುಗಿಯುತ್ತೆ, ಡಿ ಕೆ ಶಿ ಅವರು ಒಪ್ಕೋಬೇಕು, ನಾನು ಒಪ್ಕೋಬೇಕು ಅನ್ನೋ ಮಾತನ್ನ ಸರ್. ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ಸಿದ್ದರಾಮಯ್ಯ says that whatever the high command says he will follow, and if they ask him to stay back for 2.5 years, that he will stay back, or else he will give it for you. What do you have to say on that, sir? We all have to respect whatever the Honorable Chief Minister is telling. We have to respect. We all have to respect the High Command. ಅಂದ್ರೆ ಹೆಚ್ಚಂದ್ರೆ ಒಂದು 25-30 ಜನ ಶಾಸಕರನ್ನ ಇಟ್ಕೊಂಡು ಸರ್ಕಾರ ಶೇಕ್ ಮಾಡ್ತೀನಿ ಅಂತ ಹೊರಟಿದ್ದಾರೆ ಡಿ ಕೆ. ಆದ್ರೆ ಸಿದ್ದು ಬೆನ್ನಿಗಿರೋ ಶಾಸಕರ ಬಲ ಇಷ್ಟು. ಡಿ ಕೆ ಜೊತೆಗಿರೋ ಶಾಸಕರು ಕೂಡ ನಾಳೆ ನೀವು ಗಟ್ಟಿಯಾಗಿ ನಿರ್ಧಾರ ಪ್ರಕಟಿಸಿಬಿಟ್ರೆ ಡಿ ಕೆ ಜೊತೆ ಇರಲ್ಲ, ಅವರು ವಾಪಸ್ ಬಂದ್ಬಿಡ್ತಾರೆ. ಈಗೇನೋ ಡಿ ಕೆ ಶಿವಕುಮಾರ್ CM ಆಗ್ತಾರೇನೋ ಅನ್ನೋ ಆಸೆಯಲ್ಲಿ ಅವ್ರ ಜೊತೆ ನಿಂತಿರ್ತಾರಷ್ಟೇ. 5-10 ಜನ ಉಳ್ಕೊಂಡ್ರೆ ಹೆಚ್ಚು ಅನ್ನೋ ಅರ್ಥದಲ್ಲೇ ಸಿದ್ದು ಕ್ಯಾಂಪ್ನ ನಾಯಕರು ಹೇಳ್ತಿರೋದು ಸಿದ್ದರಾಮಯ್ಯನವ್ರಿಗೆ. ನೀವು ಯಾಕೆ ಸರ್ ಹೆದರ್ಕೋತೀರಾ? ಅವ್ರ ಆಟಕ್ಕೆಲ್ಲ ಎಷ್ಟು ಜನ ಇದ್ದಾರೆ ಅಂದ್ಕೊಂಡ್ರಿ? ಎಲ್ಲ ಹೆದರ್ಕೊಂಡು ಬರ್ತಾರೆ. ಒಂದ್ಸಲ ಗದ್ರು ಬಿಟ್ರೆ ಅಷ್ಟೇ ಅಲ್ಲಿರೋ ಶಾಸಕರ ಕಥೆ ಅಂತ ಹೇಳ್ಕೊಳ್ತಿರೋದನ್ನ. ಅದೇ ವಾದವನ್ನು ಹರಿಪ್ರಸಾದ್ ಅವರು ಮಂಡಿಸಿದ್ರೆ ಈಗ ಹೈಕಮಾಂಡ್ ಮುಂದೆ. ರಾಹುಲ್ ಗಾಂಧಿ ಅವರು ನಿರ್ಧಾರ ಬದಲಿಸುವ ಸಾಧ್ಯತೆ ಇದೆಯಾ? ನಿರ್ಧಾರ ಏನು? ನಿರ್ಧಾರ ಅಂದರೆ ಇಂಥ ಡೇಟಿಗೆ ಈ ತಿಂಗಳೇ ಮುಂದಿನ ತಿಂಗಳೇ ಬಿಟ್ಕೊಡೋದು ಅಂತ ಏನು ಹೇಳ್ತಿಲ್ಲ ಅವರು. ಮಾತು ತಪ್ಪಲ್ಲ ಅಂತಿದ್ದಾರೆ ಅಷ್ಟೇ. ಆ ಮಾತೇನು ಅನ್ನೋದನ್ನು ಹೇಳಬೇಕು ಇವ್ರುಗಳೇ. ಮಾತೇನು ಅಂತ ಡಿ ಕೆ ಸುರೇಶ್ ಅವರು ಹೇಳ್ತಿದ್ದಾರೆ. ಕೊಟ್ಟ ಮಾತು ಸಿದ್ದರಾಮಯ್ಯನವ್ರು ತಪ್ಪಬಾರ್ದು ಅಂತ. ಮತ್ತು ಕೈ ಮೂಲಗಳು ಹೇಳ್ತಿರೋದು ಡಿ ಕೆ ಸುರೇಶ್ ತಲೆ ಮೇಲೆ ಆಣೆ ಮಾಡಿ ಸಿದ್ದರಾಮಯ್ಯನವರು 2.5 ವರ್ಷಕ್ಕೆ ಕುರ್ಚಿ ಬಿಟ್ಟುಕೊಡೋ ಮಾತಾಡಿದ್ರು ಅನ್ನೋ ಸುದ್ದಿಗಳು ಬರ್ತಿದ್ದಾವೆ. ಸೊ ಅದೇ ನಿಜ ಆಗಿದ್ರೆ ಕೊಡ್ತೀವಿ ಅನ್ನೋ ಅರ್ಥದ ಸಂದೇಶ ಬಂತು. ನೀವು ವೇಟ್ ಮಾಡಬೇಕು. ಹೀಗೆಲ್ಲ ದುಡುಕಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬಾರ್ದು ಅನ್ನೋ ಮೂಲಕ ಸ್ವಲ್ಪ ಸಿಟ್ಟು ಬಂದಿದೆ ರಾಹುಲ್ ಗಾಂಧಿ ಅವ್ರಿಗೆ. ಡಿ ಕೆ ಶಿವಕುಮಾರ್ ಅವರು ಈ ಥರ ಸಿಡಿದು ಬಿಟ್ಟಿದ್ದಾರಲ್ಲ ಅಂತ. ಸೊ ಆ ಸಿಟ್ಟು ರಾಹುಲ್ ಗಾಂಧಿ ಅವರ ಮುಂದೆ ಹರಿಪ್ರಸಾದ್ ಅವರು ಇಡುವ ರಿಪೋರ್ಟು ಇದೆಲ್ಲ ಡಿ ಕೆಗೆ ವ್ಯತಿರಿಕ್ತವಾಗಿ ವರ್ಕೌಟ್ ಆಗತ್ತೆ ಅನ್ನೋದು ಸಿದ್ದು ಬಣದ ಪ್ಲ್ಯಾನ್. ಆದರೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಿದ್ದಾರೆ? ಅವರು ಡಿಸ್ಟರ್ಬ್ ಆಗ್ತಿಲ್ಲ. ಈಗ ನಾನು ಸುಮ್ಮನೆ ಕೂತ್ರೆ ಕಷ್ಟ ಅನ್ನೋದು ಅರ್ಥ ಆಗಿಬಿಟ್ಟಿದೆ ಅವ್ರಿಗೆ. ಸುಮ್ಮನೆ ಕೂತ್ರೂ ಕಷ್ಟ, ಸಿಡ್ದಿದ್ರೂ ಕಷ್ಟ, ಎರಡೂ ಕಷ್ಟ ಅಂದಮೇಲೆ ಆಗಿದ್ದಾಗ ಹೋಗಲಿ. ಸುಮ್ಮನೆ ಕೂತ್ರೆ ಏನು ಮಾಡ್ತಾರೆ? ಅವ್ರ ಹತ್ರ ಏನು ಮಾಡೋಕ್ಕಾಗಲ್ಲ. ಇನ್ನೇನು ಮಾಡೋಕ್ಕಾಗತ್ತೆ? ಸುಮ್ಮನೆ ಕೂತಿದ್ದಾರೆ ನೋಡಿ, ಟೈಮ್ ಆಗೋಗಿದೆ 2.5 ವರ್ಷ ಆದರೂ ಅವ್ರೇನು ತುಟಿಕ್ ಪಿಟಿಕ್ ಅಂತಿಲ್ಲ ಅಂದರೆ ಅಷ್ಟೇ ಅವ್ರ ಶಕ್ತಿಯಿಂದ ಅಲ್ಲೂ ಕೈ ಬಿಡ್ತಾರೆ. ಈಗ ಸಿಡ್ದಿದ್ರೂ ಸಿಟ್ಟು ಮಾಡ್ಕೊಳ್ತಾರೆ ಅಂದರೆ ಅದಾರೂ ಆಗಲಿ ನನ್ನ ಶಕ್ತಿ ಏನು ಅಂತ BJPಗೂ ಗೊತ್ತಾಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ, ಕಡೆ ಪಕ್ಷ ಶಾಸಕರು ನನ್ನ ಜೊತೆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಇರೋದ್ರಲ್ಲಿ ಬೆಸ್ಟ್ ಆಪ್ಷನ್ ಡಿ ಕೆಗೆ ಇದು. ಹಾಗಾಗಿ ಈಗ ಶಕ್ತಿ ಪ್ರದರ್ಶನಕ್ಕೆ ನಿಂತಿದ್ದಾರೆ. ತಪ್ಪೇನು? ಡೆಲ್ಲಿಗೆ ಹೋದರೆ ಶಾಸಕರು ಸಚಿವ ಸ್ಥಾನ ಆಕಾಂಕ್ಷಿಗಳು ಎಲ್ಲ ಬೇರೆ ಬೇರೆ ಇರುತ್ತೆ, ಅವ್ರದ್ದು ಲೆಕ್ಕಾಚಾರ ಏನು ತಪ್ಪು ಅಂತ ಕೇಳ್ತಿದ್ದಾರೆ. 3ನೇ ಬ್ಯಾಚ್ ಹೋಗಿದೆ, ಈಗ ಶಕ್ತಿ ಪ್ರದರ್ಶನ ಆಗ್ತಿದೆ. ನಂಬಿಕೆಯಲ್ಲಿದ್ದೀನಿ ಅನ್ನೋ ಮಾತನ್ನು ಆಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತೆ ಸಿದ್ದರಾಮಯ್ಯನವರು ಹಿಂಗಂದಿದ್ದಾರೆ ಸರ್ ಅಂದಮೇಲೆ ಅವ್ರು ಹೇಳಿದ ವೇದವಾಕ್ಯ ನಮ್ದೇನಿದೆ? ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀವಿ. ಅವರು ಏನು ಹೇಳ್ತಾರೋ ಅದೇ ರೀತಿ ಕೆಲಸ ಮಾಡ್ಕೊಂಡು ಅವ್ರ ಜೊತೆಗೆ ನಾವು ಸಾಥ್ ಕೊಟ್ಕೊಂಡು ಹೋಗ್ತೀವಿ ಅನ್ನೋ ಮಾರ್ಮಿಕ ಮಾತು ಮುಂದುವರೆದಿದೆ ಡಿ ಕೆ ಶಿವಕುಮಾರ್ ಅವರಿಂದ. ಪೂಜೆ ಪುನಸ್ಕಾರ, ನಾಗಸಾಧುಗಳ ಆಶೀರ್ವಾದ ಎಲ್ಲ ಜೋರಾಗಿ ಪ್ಯಾರಲಲ್ ಆಗಿ ನಡೆಸ್ತಾ ಇದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರು CM ಕುರ್ಚಿ ಏರುವ ಎಲ್ಲ ಪ್ರಯತ್ನ ಮಾಡ್ತಾರೆ. ಆಗಲಿಲ್ಲ ಅಂದರೆ ತನ್ನ ದಾರಿ ತನಗೆ ಅಂತ ಆಪ್ಷನ್ B ಕೂಡ ರೆಡಿ ಇದೆಯಾ? ಹಾಗಾದರೆ ಅದೇ ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿರೋದು. BJPಗರು ಹೇಳ್ತಿದ್ದಾರೆ ಆಪರೇಷನ್ ಕೈ ನಡೀತಿದೆ, ಅಂದರೆ ಕೈ ಒಳಗಡೆನೇ ಆಪರೇಷನ್ ನಡೀತಿದೆ. 50 ಕೋಟಿ ಆಫರ್ ಮೂಲಕ 70 ಶಾಸಕರನ್ನ ಸೇರಿಸ್ಕೊಂಡಿದ್ದಾರೆ ಈಗ ಡಿ ಕೆ ಅನ್ನೋದು BJPಗರೇ ಸಿಡಿಸಿರುವ ಬಾಂಬ್. 15 ಜನ ಇದ್ದಂತಹ ಟೀಮಲ್ಲಿ ಈಗ 70 ಜನ ಶಾಸಕರು ಬಂದಿದ್ದಾರೆ. ಅಂದರೆ ಸುಮ್ಮನೆ ಬಂದಿರೋದಲ್ಲ, ಅದು ಮನಿ ಪವರಿಂದ ಡಿ ಕೆ ಎಲ್ಲ ಆಪರೇಷನ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸಿದ್ದು ಬಣ ಡಿಸ್ಟರ್ಬ್ ಆಗಿರೋದು. ಯತೀಂದ್ರ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕದ ಶಾಸಕರ ಮನೆಗೆ ಹೋಗಿ ಮಾತಾಡಿಸುವಂತಹ ಪರಿಸ್ಥಿತಿ ಬಂದಿದೆ. ಅಂದರೆ ಸುಮ್ಮನೆ ಅಲ್ಲ, ಈಗ ಸಿದ್ದರಾಮಯ್ಯನವ್ರ ಆಟ ನಡೆಯೋದು ಕಷ್ಟ ಅಂತ BJP ಈ ರೀತಿ ದಾಳ ಉರುಳಿಸಿದೆ.
ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನಾಗತ್ತೆ ಅನ್ನೋ ಕುತೂಹಲಕ್ಕೆ ಈಗ ಫುಲ್ ಸ್ಟಾಪ್ ಇಡಬೇಕಾಗಿರೋದು ರಾಹುಲ್ ಗಾಂಧಿಯವರೇ. ಬಂದಿದ್ದಾರೆ ವಿದೇಶದಿಂದ ವಾಪಸ್ಸು, ಎಲ್ಲ ಕಡೆಯಿಂದ ರಿಪೋರ್ಟ್ ತಗೊಂಡು ಖರ್ಗೆ ಅವರು ಮೀಟಿಂಗಿಗೆ ಹೋಗ್ತಿದ್ದಾರೆ. ಖರ್ಗೆ ಅವರು ಕೂಡ DKಗೆ ಭರವಸೆ ಅಂದ್ರೆ ಮುಖಾಮುಖಿ ಆಗಿಲ್ಲ. ಅವ್ರು ಯಾಕೆ ತೊಂದರೆ ಕೊಡೋಣ, ಪಾಪ ಮಾತಾಡಾಗಿದೆ ಮೊನ್ನೆನೆ ಅಂತ DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ಎದುರು ಬದ್ರಾಗಿ ಕೂರೋದಕ್ಕೂ ಕೂಡ ಬೇಜಾರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಅವಕಾಶನೇ ಕೊಟ್ಟಿಲ್ಲ, ಇನ್ನೇನು ನಾನು ಹುಡ್ಕೊಂಡು ಕಾಲಿಡ್ಕೊಂಡು ಹೋಗ್ಲಾ ಅನ್ನೋ ರೀತಿಯಲ್ಲಿ ಸಂದೇಶ ಕೊಟ್ಟಂಗೆ ಕಾಣಿಸ್ತಿದೆ. ಸೊ ಖರ್ಗೆ ಅವರು ಈಗೆಲ್ಲ ನಾಯಕರ ಅಭಿಪ್ರಾಯ ಸಂಗ್ರಹ ಮಾಡಿ ಡೆಲ್ಲಿಗೆ ಹೋಗ್ತಿದ್ದಾರೆ. ಆ ರಿಪೋರ್ಟ್ಸ್ ನೋಡಿ ರಾಹುಲ್ ಗಾಂಧಿ ಅವರ ತೀರ್ಮಾನ ಏನಾಗಿರುತ್ತೆ, ಎಷ್ಟು ಬೇಗ ಆಗುತ್ತೆ ಅನ್ನೋದೇ ಈಗ ಕುತೂಹಲ. ಯಾಕಂದರೆ DKಗೆ ಕೊಡುವ ಮನಸ್ಸು ಇತ್ತು ಹೈಕಮಾಂಡ್ಗೆ ಅನ್ನೋದು ಗೊತ್ತಾಗಿದೆ ಈ ಎಲ್ಲ ಬೆಳವಣಿಗೆಗಳಿಂದ. ಈಗ ಅವರು ಸಿಡಿದೆದ್ದಿರುವ ರೀತಿ ವ್ಯತಿರಿಕ್ತ ಪರಿಣಾಮ ಬೀರುತ್ತಾ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಸಿದ್ದು ಬಣ ಈಗ ಅಖಾಡಕ್ಕೆ ಧುಮುಕಿದೆಯಾ ಅನ್ನೋದು ಲೇಟೆಸ್ಟ್ ಕುತೂಹಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.